ಖಂಡಿತವಾಗ್ಲೂ ತುಂಬಾನೇ ನೋವಾಗುವಂತ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಸರ್ ಸಿಗಬೇಕು. ಇದ್ರ ಬಗ್ಗೆ ಹೇಳೋದಕ್ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ.
ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗ್ಲಿಲ್ವಾ ಆ ಒಂದು ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗ್ಲಿಲ್ವಾ ಆ ಒಂದು ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗ್ಲಿಲ್ವಾ ಆ ಒಂದು ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗ್ಲಿಲ್ವಾ ಆ ಒಂದು ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗ್ಲಿಲ್ವಾ ಆ ಒಂದು ಜಾಗನ ಅಂತ? ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ, ಯಾಕೆಂದ್ರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನ್ಸಿಗಂತೂ ತುಂಬಾ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್.